ಕಥಾ ಮಾಧ್ಯಮಕ್ಕೆ ಸ್ವಾಗತ. ಇಂದಿನ ಈ ಕಥೆಯಲ್ಲಿ ನಾವು ಬುದ್ಧನ ಶಿಷ್ಯನೊಬ್ಬ ತನ್ನ ಮನಸ್ಸಿನ ನೆಮ್ಮದಿಯನ್ನ ಕಾಪಾಡಲು ಮತ್ತು ಶಿಸ್ತನ್ನು ಪರಿಪಾಲಿಸಿಕೊಂಡು ಹೋಗಲು ಎಷ್ಟು ಪರಿಶ್ರಮ ಪಟ್ಟ ಅನ್ನೋದನ್ನ ತಿಳಿಯೋಣ. ಅಂದಿನ ಕಾಲದಲ್ಲಿ ಬುದ್ಧ ತನ್ನ ಶಿಷ್ಯರಿಗೆ ಜ್ಞಾನಾಭಿವೃದ್ಧಿಗಾಗಿ ಆಧ್ಯಾತ್ಮಿಕ ಪಾಠವನ್ನ ನೀಡ್ತಾ ಇದ್ದ. ಪ್ರತಿದಿನ ಹೊಸ ಪಾಠ, ಹೊಸ ಸಂದೇಶವನ್ನ ನೀಡ್ತಾ ಇದ್ದ. ಒಂದು ದಿನ ಬುದ್ಧ ತನ್ನ ಶಿಷ್ಯರಿಗೆ ಹೇಳಿದ, ಜೀವನದಲ್ಲಿ ನೆಮ್ಮದಿಯನ್ನ ಕಾಪಾಡುವುದು ಅತಿ ಮುಖ್ಯ. ಹಾಗಾದ್ರೆ ಶಾಂತಿ ಅಥವಾ ನೆಮ್ಮದಿ ಅಂತಂದ್ರೇನು? ಅದನ್ನ ನಾವು ಹೇಗೆ ಸಾಧಿಸಬಹುದು? ಎಲ್ಲಾ ಶಿಷ್ಯರು ಅವರ ಮಾತುಗಳನ್ನ ತೀವ್ರ ಉತ್ಸಾಹದಿಂದ ಕೇಳ್ತಾ ಇದ್ರು. ಬುದ್ಧ ತಕ್ಷಣ ಹೇಳ್ತಾನೆ, ನಿಮ್ಮ ಮನಸ್ಸಿನ ಮೇಲಿನ ಹಿಡಿತದಿಂದ ನಮ್ಮ ನೆಮ್ಮದಿಯನ್ನ ಕಾಪಾಡಿಕೊಳ್ಬಹುದು, ಜೀವನದಲ್ಲಿ ಶಿಸ್ತನ್ನ ಹೊಂದಬಹುದು. ಶಿಷ್ಯರಲ್ಲಿ ಆನಂದ ಎಂಬಾತ ತನ್ನ ಗುರು ಬುದ್ಧನ ಮಾತುಗಳನ್ನ ಅತ್ಯಂತ ಗಮನದಿಂದ ಕೇಳ್ತಾ ಇದ್ದ. ಅವನ ಮನಸ್ಸಲ್ಲಿ ತಕ್ಷಣವೇ ಒಂದು ಪ್ರಶ್ನೆ ಮೂಡಿತ್ತು. ಗುರುಗಳೇ, ನಾವು ಯಾವಾಗಲೂ ನೆಮ್ಮದಿಯಿಂದ ಇರಲು ಹೇಗೆ ಸಾಧ್ಯ? ಜನರು ನಮ್ಮನ್ನ ಆಕ್ಷೇಪಿಸುವಾಗ ನನಗೆ ಕೋಪ ಬರ್ತದೆ. ಬುದ್ಧ ನಗುಮೊಗದಿಂದ ಆತನಿಗೆ ಒಂದು ಕಾರ್ಯವನ್ನ ನೀಡಿ ಹೇಳಿದ, ನೀನು ಇಂದಿನಿಂದ 10 ದಿನಗಳ ಕಾಲ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಎಲ್ಲರ ಮಾತುಗಳನ್ನ ಕೇಳಬೇಕು. ಆತ ಒಪ್ಪಿಕೊಂಡ. ಆದ್ರೆ ಇದು ಒಂದು ದೊಡ್ಡ ಪಾಠವಾಗಲಿದೆ ಎಂದು ಆತನಿಗೆ ತಿಳಿದಿರಲಿಲ್ಲ. ಆನಂದ ತನ್ನ ಗ್ರಾಮಕ್ಕೆ ಹಿಂತಿರುಗಿದ. ಮೊದಲ ದಿನವೇ ಅವನ ಸ್ನೇಹಿತರು ಅವನ ಮೇಲೆ ವ್ಯಂಗ್ಯ ಮಾಡಿದ್ರು. ಆನಂದ, ಬುದ್ಧನ ಶಿಷ್ಯನಾದ ಮೇಲೆ ನೀನು ಬುದ್ಧನಂತೆ ಶಾಂತನಾದೆಯಾ? ಆನಂದ ಬುದ್ಧನ ಮಾತುಗಳನ್ನ ನೆನೆದು ಮೌನದಿಂದಲೇ ತಲೆದೂಗಿದ. 2ನೇ ದಿನ ಗ್ರಾಮಸ್ಥರು ಅವನ ಮೇಲೆ ಇನ್ನಷ್ಟು ಟೀಕೆ ಮಾಡಿದ್ರು. ನೀನು ಮಠಕ್ಕೆ ಹೋಗಿ ಏನು ಕಲಿತೆ? ಹೊಟ್ಟೆಗೇನು ಬಾರದ ಕೆಲಸ ಮಾಡ್ತೀಯ? ಆನಂದ ಅವರುಗಳ ಮಾತುಗಳಿಗೆ ತಕ್ಷಣವೇ ಪ್ರತಿಕ್ರಿಯೆ ನೀಡಬಾರದು ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ತಾ ಬುದ್ಧನ ಪಾಠವನ್ನ ನೆನಪಿಸಿಕೊಂಡ. ಈಗ 10ನೇ ದಿನ. ಈಗ ಆನಂದನ ಅಂತರಂಗ ಬದಲಾಗಿದೆ. ಒಳಮನಸ್ಸು ಗಟ್ಟಿಯಾಗಿದೆ. ಜನರ ಟೀಕೆಗಳಿಗೆ ಮತ್ತು ವ್ಯಂಗ್ಯಕ್ಕೆ ಅವನ ಮನಸ್ಸಲ್ಲಿ ಬಾಧೆ ಇದ್ರೂ ಅವನು ಪ್ರತಿಕ್ರಿಯೆ ನೀಡದೆ ಎಲ್ಲವನ್ನ ನಿಭಾಯಿಸಬೇಕೆಂದು ನಿರ್ಧರಿಸಿಕೊಂಡಿರ್ತಾನೆ. ಬುದ್ಧನ ಮಾತುಗಳು ಅವನಿಗೆ ಒಂದೇ ಸಾಲಿನಲ್ಲಿ ಅರ್ಥವಾಗಿದ್ವು. ಜನರು ನಿನ್ನ ಬಗ್ಗೆ ಏನೇ ಅಂದುಕೊಂಡ್ರು, ನಿನ್ನಲ್ಲಿರುವ ಮೌಲ್ಯಗಳು ನಿನ್ನ ಆಂತರಿಕ ಶಕ್ತಿ ಆದಾಗ ನೀನು ಪ್ರಪಂಚದಲ್ಲಿ ಯಾರ ಪ್ರಭಾವಕ್ಕೂ ಸಿಲುಕುವುದಿಲ್ಲ. ಆ ದಿನ ಆನಂದ ಬುದ್ಧನ ಬಳಿ ಹಿಂತಿರುಗಿದ. ಬುದ್ಧ ಅವನನ್ನ ನೋಡಿ ಕೇಳಿದ್ರು, ಆನಂದ, ನೆಮ್ಮದಿಯನ್ನ ಕಂಡೆಯ? ಆನಂದ ಹೇಳಿದ, ಹೌದು ಗುರುಗಳೇ, ನನಗೆ ಕೋಪ ಬಂದಾಗಲೂ ನಾನು ನನ್ನ ಪ್ರತಿಕ್ರಿಯೆಯನ್ನ ನಿಗ್ರಹಿಸುವ ಪಾಠ ಕಲಿತೆ. ಶಾಂತಿಯಲ್ಲಿರುವ ಗುರಿ ನೆಮ್ಮದಿ, ಸಹನೆ. ನಮ್ಮ ಮನಸ್ಸು ಶಾಂತವಾಗಿರಲು ಶ್ರೇಷ್ಠ ಸಾಧನವಾಗಿದೆ. ಶಾಂತಿ ಮತ್ತು ಶಿಸ್ತಿನ ಮಹತ್ವವನ್ನ ನಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಬದುಕಿದ್ರೆ ಜೀವನ ಬಹಳ ಚೆನ್ನ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.